ಇವತ್ತಿನ ದಿವಸ 2016-17 ಸಾಲಿನಲ್ಲಿ ನಡೆದ ಗ್ರಾಮ ಪಂಚಾಯತಿ ಚುನಾವಣೆಯಲ್ಲಿ ಸ್ಪರ್ಧಿಸಿ ಕರ್ನಾಟಕ ರಾಜ್ಯದ ದಾವಣಗೆರೆ ಜಿಲ್ಲೆಯ ಹೊನ್ನಾಳಿ ತಾಲೂಕಿನ ಗೋವಿಂದಪವಿ ಹೋಬಳಿಯ ಹೊಳೆಹರಳಿ ಕ್ಷೇತ್ರದಿಂದ ಹನುಮಸಾಗರ ಗ್ರಾಮ ಪಂಚಾಯತಿಗೆ ಸದಸ್ಯರಿಗೆ ಆಗಿರತಕ್ಕಂಥ ಶ್ರೀಯುತ ಯಲ್ಲಪ್ಪ ಎಕೆ ಸಣ್ಣ ದುರ್ಗಪ್ಪ ಇವರಿಗೆ ನಮ್ಮ ಗ್ರಾಮಸ್ಥರ ಸಾಮಾಜಿಕ ಸಂಸ್ಥೆಯ ಒಂದು ಸಂದರ್ಶನ ಕಾರ್ಯಕ್ರಮ ಮಾಡ್ತಿದ್ದೇವೆ. ಈ ಒಂದು ಸಂದರ್ಶನ ಕಾರ್ಯಕ್ರಮಕ್ಕೆ ಅವರಿಗೆ ತುಂಬ ಹೃದಯದ ಸ್ವಾಗತ ಬಯಸ್ತೇನೆ. ನಮಸ್ತೆ ಸರ್. ಸರ್, ಇದಕ್ಕೂ ಮುಂಚೆ ನೀವು ಗ್ರಾಮ ಪಂಚಾಯತಿ ಸದಸ್ಯರಿಗೆ ಆಯ್ಕೆ ಆಗಿದ್ದೀರಾ, ತುಂಬ ಸಂತೋಷ. ಇದಕ್ಕೂ ಮುಂಚೆ ಏನೆಲ್ಲ ಕೆಲಸ ಕಾರ್ಯಗಳು ಮಾಡ್ತಿದ್ದೀರಾ ಸರ್? ಇದಕ್ಕಿಂತ ಮುಂಚೆ ನಾವು ಗಾರೆ ಕೆಲಸದಲ್ಲಿ ಇದ್ವಿ. ಗಾರೆ ಕೆಲಸ ಮಾಡ್ಕೊಂತ ಅದನ್ನ ಮಾಡ್ಕೊಂತ ಈ ರೈತಾಪಿ ಕೆಲಸನ ಮಾಡಿದ್ವಿ. ಅದು ರೈತಾಪಿ ಕೆಲಸ ಮಾಡ್ಕೊಂತಿರುವಾಗ ಮತ್ತು ಈ ಕಾರ್ಪೆಂಟ್ರಿ ಕೆಲಸನೂ ಕೂಡ ನಾನು ಮಾಡಿದ್ವಿ. ಅದು ಮಾಡಿದ ನಂತರ ನನಗೆ ಕೂಡ ಅದರ ಕಾರ್ಪೆಂಟ್ರಿ ಕೆಲಸ ಮಾಡುವಾಗ ಸ್ವಲ್ಪ ಅನಾಹುತನೂ ಆಯ್ತು. ನನಗೆ ಅನಾಹುತ ಆದ ನಂತರ ಹಾಸ್ಪಿಟ್ಲಲ್ಲಿ ಇದ್ದೇನೆ. ಹಾಸ್ಪಿಟ್ಲ್ ಇದ್ದಾಗ ಕೂಡ ಜನಗಳು ನಮಗೆ ಚುನಾವಣೆ ಹತ್ರ ಬಂದಾಗ ಆಸ್ಪತ್ರೆಗೆ ಬಂದ ಜನಗಳೆಲ್ಲ ನಿನ್ನ ಎಲೆಕ್ಷನ್ಗೆ ನಿಲ್ಲಿಸ್ಬೇಕಂತ ಮಾಡಿದ್ದೀವಿ. ಚುನಾವಣೆಯಲ್ಲಿ ನಾವು ವಿರುದ್ಧವಾಗಿ ಕೂಡ ಆಯ್ಕೆ ಮಾಡ್ಕೊಂಡು ನಾವು ಚುನಾವಣೆ ಮಾಡಲ್ಲ ಅನ್ನೋ ಒಂದು ಸಂದರ್ಭದಲ್ಲಿ ಬೇಡ ಸರ್, ನನಗೆ ಹುಷಾರಿಲ್ಲ, ಹಂಗಾಗಿ ಬೇರೆ ಯಾರು ನಮ್ಮ ಸಂಬಂಧಿಗಳು ಕೊಡ್ತೇನೆ ಅಂತ ಹೇಳಿದೆ. ಇಲ್ಲ ನೀನೇ ಆಗ್ಬೇಕಂತೇಳಿ ನನ್ನ ವಿರುದ್ಧ ಕೂಡ ಇಡೀ ನಮ್ಮ ಗ್ರಾಮದಲ್ಲಿ ಸಹಿತ ಅವಿರುದ್ಧ ಆಯ್ಕೆ ಮಾಡಿ ₹1 ಸಹಿತ ಖರ್ಚು ಮಾಡೋದ ರೀತಿ ಅವಿರುದ್ಧ ಆಯ್ಕೆ ಮಾಡ್ಕೊಂಡ್ರು ಸರ್. ನಮಗೆ ತುಂಬ ಸಂತೋಷ ಸರ್. ಅವಿರೋಧ ಆಯ್ಕೆಯಾಗಿ ನಿಮ್ಮ ಒಂದು ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಆಯ್ಕೆ ಆಗಿದ್ದೀರಾ. ಹಾಗೆಯೇ ನಿಮ್ಮ ಊರ ಜನಗಳ ನಿಮ್ಮ ಮೇಲೆ ಇರ್ತಕ್ಕಂಥ ನಂಬಿಕೆ ವಿಶ್ವಾಸವನ್ನು ಉಳಿಸಿಕೊಂಡಿದ್ದೀರಾ. ಖಂಡಿತ ಒಳ್ಳೆಯದು. ಹಾಗೆಯೇ ಸರ್, ಈಗಾಗಲೇ 11 ತಿಂಗಳ ಅವಕಾಶ ಕಳೆದಿದೆ. ಏನೆಲ್ಲ ಕೆಲಸ ಕಾರ್ಯಗಳನ್ನು ಮಾಡಿದ್ದೀರಾ ಸರ್? ನಮಗೆ ಮೊದಲು ಚುನಾವಣೆಯಾದ 3 ತಿಂಗಳಲ್ಲಿ ನಮಗೆ ಮನೆಗಳು ಬಂದವು ಸರ್. ಮನೆಗಳು ಬಂದ ನಂತರ ಒಬ್ಬ ಫಲಾನುಭವಿ ಒಬ್ಬ ಸದಸ್ಯನಿಗೆ 3 ಮನೆ ಬಂದು ಸರ್. ನಮ್ಮ 12 ಜನ ಸದಸ್ಯರುಗಳು ಕೂಡ 3 ಮನೆ ಬಂದು ನಾವು ಅದು ಅತಿ ಕಡು ಬಡವರಿಗೆ ಆಯ್ಕೆ ಮಾಡಿಕೊಟ್ಟಿವಿ ಸರ್. ಗುಡಿಸಲಾಗಿರ್ತಕ್ಕಂಥ ಫಲಾನುಭವಿಗಳಿಗೆ ಮನೆ ಆಯ್ಕೆ ಮಾಡಿ ಸರ್. ಆ 3 ಮನೆ ಜನಗಳಿಗೆ ಒಂದು SC ಬಂತು, ಒಂದು ST ಬಂತು, ಒಂದು ಜನರಲ್ಲಿ ಬಂತು ಸರ್. ಜನರಲ್ಲಿಗೆ ಒಂದು ಕೊಟ್ಟೆ, ST ಒಂದು ಕೊಟ್ಟೆ, SC ಒಂದು ಕೊಟ್ಟೆ ಸರ್. ಹಾಗಾಗಿದೆ ಸರ್. ಮನೆಗಳು ಮಾಡಿದ್ದೀವಿ. ಮತ್ತೆ ಉದ್ಯೋಗ ಖಾತ್ರಿಯಲ್ಲಿ ಮನೆ ಕೊಟ್ಟ ನಂತರ ಉದ್ಯೋಗ ಖಾತ್ರಿಯಲ್ಲಿ ನಾವು ಏನು ಮಾಡಿದ್ವಿ ಸರ್? ಈಗ ಕೊಟಗಿ ಲೋನ್ ಅಂತ ಮಾಡಿದ್ವಿ ಸರ್. ಕೊಟಗಿ ಲೋನ್ ಮಾಡಿದಾಗ ಸುಮಾರು ಒಂದು SC ಒಂದು 10 ಮಾಡಿದ್ವಿ, ST ಒಂದು 10 ಮಾಡಿದ್ವಿ. ಈ ಥರ ಜನರಲ್ಲಿಗೆ ಸ್ವಲ್ಪ ಕಡಿಮೆ ಸರ್ ಅದು. ಯಾಕಂದ್ರೆ ಉದ್ಯೋಗ ಖಾತ್ರಿ ಹಣ ಬರ್ತಿರ್ತಕ್ಕಂಥ ಹಣ SC STಗೆ 35,000, ಜನರಲ್ಲಿಗೆ 16,500 ರೂಪಾಯಿ. ಹಾಗಾಗಿ 16,500 ರೂಪಾಯಿ 35,000 ರೂಪಾಯಿ ಎಸ್ಟಿಮೇಟ್ನೇ ಮಾಡ್ಬೇಕಂತೇಳಿ ಇಂಜಿನಿಯರ್ ಹೇಳಿದಾಗ 16,000 ರೂಪಾಯಿ ಜನಗಳಿಗೆ ಭಾಳ ಆಗಿದೆ ಸರ್. 16,000 ರೂಪಾಯಿ ಜನರಲ್ಲಿಗೆ ಆಗಲ್ಲ. ನೀವು ಈ ಸರಿ ಮಾಡ್ಕೊಂಡ್ರೆ ಕೆಲಸ ನಿಮಗೆ ವರ್ಕೌಟ್ ಆಗಲ್ಲ. 16,000 ರೂಪಾಯಿ ಎಸ್ಟಿಮೇಟು 35,000 ರೂಪಾಯಿ ಎಸ್ಟಿಮೇಟ್ ಪ್ರಕರಣ ಮಾಡ್ಬೇಕು ಕೆಲಸನ. ಇಲ್ಲ ಅಂದ್ರೆ ಅದು 16,500 ರೂಪಾಯಿದಲ್ಲಿ ಕಡಿಮೆ ಏನಾರು ನೀವು ಮಾಡಿದ್ರಪ್ಪ ಅಂದ್ರೆ ಈಗ ಅದು ಕಡಿಮೆ ಅಮೌಂಟ್ ಬರೀತಾರೆ ಇಂಜಿನಿಯರ್ ಅಂತ ಹೇಳಿ. ಇಲ್ಲ, ಹಂಗಾಗಿ ನಮಗೆ ಇದ್ದಿದ್ರೆ ನಾವು ಕೈನಕ್ಕೆ ಅಂತ ಮಾಡ್ಕೊಂತೀವಿ ಅಂತ ಅದು ಸ್ವಲ್ಪ ನಮ್ಗೆ ಹಾಕಿಕೊಳ್ಳಬೇಕಂತ ಅಂಥ ಫಲಾನುಭವಿ ಕೂಡ ಈ ಜನರಲ್ಲಿ ಮಾತ್ರ 2 ಮಾತ್ರ ಆಯ್ಕೆ ಮಾಡಿ ಕಳಿಸಿದ್ವಿ ಸರ್. ನಾವು 16 ವರ್ಷ ಪದವ ಅವೆರಡು ಮಾಡಿದ್ದೀವಿ. ಇನ್ನು ಉಳಿದ ಪೂರ SC ST ಫಲಾನುಭವಿಗೆ ಮಾಡಿದ್ವಿ ಸರ್. ಖಂಡಿತ ಒಳ್ಳೆಯದೇ. ಹಾಗೇನೆ ಸರ್, ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡಿದರೆ ತುಂಬ ಸಂತೋಷ. ಮುಂದೆ ಇನ್ನೂ ಕೂಡ ನಿಮ್ದು 4 ವರ್ಷ ಅವಧಿ ಇದೆ. ಏನೆಲ್ಲ ಕೆಲಸ ಕಾರ್ಯಗಳನ್ನು ಮಾಡಬೇಕಂತ ಯೋಜನೆ ಮಾಡ್ಕೊಂಡಿದ್ದೀರಾ ಸರ್? ನಾವು ಈಗಾಗಲೇ CC ರಸ್ತೆಯನ್ನು ಮಾಡಿದ್ವಿ ಊರಾಗ. CC ರಸ್ತೆ ಭಾಳ ಗಲೀಜಿತ್ತು ರೋಡು. ಅಂಥ ಒಂದು ರೋಡನ್ನು ಈಗಾಗಲೇ ನಿನ್ನೆ ಮನೆಯಿಂದನೂ ಕೂಡ ನಾವು ರೋಡ್ ಅದ ಇವತ್ತು ಪೂರ್ಣ ನಿನ್ನೆ ಮುಗಿದಾಗಿತ್ತು. ಒಂದು 4,80,000 ರೂಪಾಯಿ ಎನರ್ಜಿಲಿ ಹಾಕ್ಯಂಡು ಮಾಡಿದ್ದೇವೆ ನಾವು ಸರ್. ಅದನ್ನು ಆ ಕೆಲಸನೂ ಪೂರ್ಣ ಮುಗಿದಿದೆ. ಪೂರ್ಣ ಮುಗಿದ ನಂತರ ಇವಾಗ ಮುಂದಿನ ಕೆಲಸಗಳು ಏನಂದರೆ ಬೇರೆ ಬಾಕ್ಸ್ ಚರಂಡಿಗಳು ಅದಾವೆ, CC ರಸ್ತೆ ಅದಾವೆ, ಅಂಥವನ್ನು ಮಾಡಬೇಕು, ಊರು ಅಭಿವೃದ್ಧಿ ಪಡಿಸ್ಬೇಕು ಅನ್ನೋದು ನಮ್ಮ ಗುರಿ ಸರ್. ಖಂಡಿತ ಒಳ್ಳೆಯದು ಸರ್. ಈ ಎಲ್ಲ ಯೋಜನೆಗಳನ್ನ ಮಾಡ್ಲಿಕ್ಕೆ ಸರ್ಕಾರ ನಿಮಗೇನು ಗ್ರಾಮ ಪಂಚಾಯತಿ ಕೊಡ್ತಾ ಇದೆಯಲ್ಲ ಸರ್ ಅನುದಾನ, ಅದು ಸಾಕಾಗುತ್ತಾ? ಅದ್ರ ಬಗ್ಗೆ ಆ ಅನುದಾನ ಸರ್ 14 ಹಣಕಾಸಿನ ಅನುದಾನ ನಮಗೆ ಸಾಕಾಗಲ್ಲ ಸರ್. ಬರ್ತಿರ್ತಕ್ಕಂಥ ಅನುದಾನ ಬರೀ ಕೇಬಿರಿ ಕಟ್ಟಿ ಅಂತಾರೆ. ಕೇಬಿರಿಗೆ ಇರ್ತಿತ್ತು ಈಗ ದೀಪಗಳು, ಬೀದಿ ದೀಪಕ್ಕೆ ಆ ಬೀದಿ ದೀಪಕ್ಕೆ ಅದಕ್ಕೆ ಅಳವಡಿಸ್ಕೊಂತಾರೆ. ನಮಗೆ ಸದಸ್ಯರಿಗೆ ಯಾವುದಾದ್ರಿಂದ ಒಂದು 50,000 ರೂಪಾಯಿ ಬೇರೆ ವರ್ಕನ್ನು ಮಾಡೋಣ ಅಂದ್ರೂ ಸಹಿತ ಒಬ್ಬ ಸದಸ್ಯನಿಗೂ ಸಹಿತ ಸಿಗ್ತಾರೆ ಸರ್. ಏನಾದರೂ ನಾವು ಮಾಡ್ಬೇಕಂದ್ರೆ ಉದ್ಯೋಗ ಖಾತ್ರಿಯಲ್ಲೇ ಮಾಡ್ಕೋಬೇಕಂದ್ರೆ ಉದ್ಯೋಗ ಖಾತ್ರಿಯಲ್ಲಿ ಮಾಡ್ಬೇಕಂದ್ರೆ ಕೆಲಸ ಒಳ್ಳೆಯದೇ ಸರ್. ಆದರೆ ಈಗಿನ ವಾತಾವರಣದ ಉದ್ಯೋಗ ಖಾತ್ರಿಯಲ್ಲಿ ಕೆಲಸ ಮಾಡೋದು ನಮ್ಗೆ ಭಾಳ ನಷ್ಟ ಆಗುತ್ತೆ ಸರ್. ಖಂಡಿತ ಎಲ್ಲ ಪಂಚಾಯತಿ ಸದಸ್ಯರ ಒಂದು ಒಳಲು ಕೂಡ ಇದು ಅನುದಾನ ಯಾವುದೇ ಕಾರಣಕ್ಕೂ ಸಾಕಾಗಲ್ಲ ಅಂತ. ಖಂಡಿತ ಸರ್. ಹಾಗೇನೆ ಸರ್ಕಾರ ನಿಮಗೆ ಗೌರವಧನ ಕೊಡ್ತಾ ಇದೆ ಸರ್. ಒಬ್ಬ ಚುನಾಯಿತ ಸದಸ್ಯರಿಗೆ 500 ರೂಪಾಯಿ, ಉಪಾಧ್ಯಕ್ಷರಿಗೆ 600 ರೂಪಾಯಿ, ಅಧ್ಯಕ್ಷರಿಗೆ 1,000 ಕೊಡ್ತಿದೆ. ಈ ಅನುದಾನದ ಗೌರವಧನದ ಬಗ್ಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ ಸರ್? ಗೌರವಧನ 500 ರೂಪಾಯಿ ಕೊಟ್ಟದ್ದು ತಿಂಗಳಿಗೆ ಯಾವ್ದಾಗ ಸರ್? ಅದು ಪಕ್ಕದ ರಾಜ್ಯದಲ್ಲಿ ಕೇರಳದಲ್ಲಿ ಕೊಡೋದಲ್ಲ. ಆ ಅನುದಾನ ನಮ್ಮ ಕರ್ನಾಟಕದಲ್ಲಿ ಕೊಟ್ರೆ ನಮ್ಮ ಸದಸ್ಯರಿಗೂ ಕೂಡ ಒಳ್ಳೆ ಇಂಪ್ರೂವ್ ಆಗ್ತತಿ. ಆ ರೀತಿ ಮಾಡೋದು. ಈಗ ಜಿಲ್ಲಾ ಪಂಚಾಯತ್ಗೆ ಸದಸ್ಯರಿಗೆ ಎಷ್ಟು ಗೌರವ ಇದೆ, ಆ ಸದಸ್ಯತ್ವ ನಮಗೆ ಎಲ್ಲಿದೆ? ನಮ್ಮ ತಾಲೂಕು ಗ್ರಾಮ ಪಂಚಾಯತ್ ಯಾರಿಗಿದೆ? ಯಾರಿಗಿಲ್ಲ.
ಆ ರೀತಿ ಎಲ್ಲರಿಗೂ ಒಂದು ಸಮಾನ ಕಾಣಬೇಕು. ಕೇರಳ ರಾಜ್ಯದಲ್ಲಿ ಕಾಣ್ತಾರಲ್ಲ ಆ ರೀತಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಯಾಕೆ ಕಾಣಬಾರ್ದು? ಖಂಡಿತ ಖಂಡಿತ ಸರ್. ಹೇಗೆ ಕೊಡ್ತಕ್ಕಂತ ಗೌರವಧನ ಹೇಳ್ಕೊಳ್ಳಿಕ್ಕೆ ಕೂಡ ನಿಮಗೆ ಮುಜುಗರ ಮುಜುಗರ ಆಗುತ್ತೆ ಆಗುತ್ತೆ ಸರ್. ಆ ಮಟ್ಟದಲ್ಲಿ ಹೌದು, ಕೊಡ್ತಾ ಹೌದು. ಇದೆ. ಖಂಡಿತ ಸರ್. ಹಾಗೇನೆ ಸರ್, ಒಳ್ಳೆ ತಿಳುವಳಿಕೆ ಇದೆ, ಜ್ಞಾನ ಇದೆ. ಅವಕಾಶ ಸಿಕ್ಕರೆ ಸರ್ ಗ್ರಾಮ ಪಂಚಾಯಿತಿಯಲ್ಲಿ ಗೆದ್ದು ಇನ್ನಾಗಿದ್ದೀರಾ, ಮುಂದೆ ಇನ್ನೂ ಕೂಡ ಅವಕಾಶ ಸಿಕ್ಕರೆ ರಾಜಕೀಯದಲ್ಲಿ ಮುಂದುವರಲಿಕ್ಕೆ ಇಷ್ಟಪಡ್ತೀರಾ? ಹೌದು ಸರ್. ಜನ ಅಪೇಕ್ಷೆ ಏನಿದೆ ಸರ್, ಜನಗಳ ಮಾತನ್ನ ಕೇಳಿದ್ರೆ ಕೂಡ ನಾವು ಅವ್ರು ಏನ್ ಹೇಳ್ತಾರೋ ಆ ಮಾತಿನ ಪ್ರಕಾರ ನಾವು ನಡ್ಕೊಂತ ಸರ್. ಈಗ ನಮ್ಮ ಉದ್ದೇಶ ಏನಪ್ಪ, ಜನಾಪೇಕ್ಷ. ನಾವು ಜನಗಳಿಗೆ ಒಳ್ಳೆ ಕೆಲಸ ಮಾಡಬೇಕು, ಜನ ಒಳ್ಳೆ ರೀತಿಯಿಂದ ನಮ್ಮನ್ನು ಕೂಡ ಅವ್ರು ಒಳ್ಳೆ ರೀತಿಯಿಂದ ಕಾಣ್ತಾರೆ. ಅದೇ ರೀತಿ ನಾವು ಅವರಿಗೆ ಗೌರವನೂ ಕೊಡಬೇಕು. ಅದೇ ನಮ್ಮ ಖುಷಿ ಸರ್. ಖಂಡಿತ ಸರ್. ಒಂದು ಕೇರಳ ರಾಜ್ಯದ ವ್ಯವಸ್ಥೆ ಬಗ್ಗೆ ಸರ್ ನಿಮಗೆ ಮುಂಚೆ ತಿಳಿಸಿದ್ದೇವೆ, ಹಲವಾರು ಸಂಸ್ಥೆಗಳು ಕೂಡ ತಿಳಿಸಿದ್ದೇವೆ. ಈಗ ಆ ಒಂದು ವ್ಯವಸ್ಥೆಯನ್ನ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅಳವಡಿಕೆ ಮಾಡಿದ್ರೆ ಹೇಗಿರುತ್ತೆ ಸರ್? ಒಳ್ಳೆ ಸರ್. ಕರ್ನಾಟಕ ರಾಜ್ಯದಲ್ಲಿ ಮಾಡಿದ್ರೆ ಎಲ್ಲಾ ಸದಸ್ಯರುಗಳು, ಚುನಾವಣೆ ಸದಸ್ಯರುಗಳಿಗೆ ಎಲ್ಲರಿಗೂ ಅನುಕೂಲ ಆಗಿರುತ್ತೆ ಸರ್. ಆ ರೀತಿ ಮಾಡೋದು ಒಳ್ಳೇದು ಅನ್ಸುತ್ತೆ ಸರ್ ನಮ್ಗೆ. ಖಂಡಿತ ಸರ್. ಹಾಗೇನೆ ಸರ್, ನಮ್ಮ ಸಂಸ್ಥೆ ನಿಮ್ಮೆಲ್ಲ ಒಂದು ಸಂಘಟನೆ ಮಾಡ್ಲಿಕ್ಕೆ ಅಂತ ಈ ತರ ಒಂದು ಸಂದರ್ಶನ ಮಾಡ್ತಾ ಹೊರಟಿದೆ ಸರ್. ನಮ್ಮ ಸಂಸ್ಥೆ ಬಗ್ಗೆ ಏನು ಹೇಳಿಕ್ಕೆ ಇಷ್ಟಪಡ್ತೀರಾ? ಸರ್, ನೀವು ಮಾಡ್ತಿರೋದು ಒಳ್ಳೆ ಕೆಲಸ ಸರ್. ಒಳ್ಳೆ ಕೆಲಸ ಮಾಡ್ತೀರ ಅಂದಾಗ ನಾವು ನೀವು ಎಂದು ಕರೆದ್ರು ಸಹಿತ ನಾವು ನಿಮಗೆ, ನೀವು ಕರೆದ ತಕ್ಷಣ ಬಂದು ನಾವು ಯಾವ ಫಂಕ್ಷನ್ಗೆ ಕರೆದ್ರು ಸಹಿತ ನಾವು ಬರ್ತೀವಿ ಸರ್. ಖಂಡಿತ ಸರ್. ಹಾಗೇನೆ ಒಳ್ಳೆಯದು. ತಮ್ಮ ಎಷ್ಟೇ ಕೆಲಸ ಕಾರ್ಯಗಳಿದ್ರು ಕೂಡ ಒಂದು 10 ನಿಮಿಷಗಳ ಕಾಲ ಬಿಡುವು ಮಾಡಿಕೊಂಡು ನಮ್ಮೊಂದಿಗೆ ಸಹಕರಿಸಿ ಈ ಒಂದು ಮಾಹಿತಿ ಕೊಟ್ಟಿದ್ದೀರಾ. ಇದುವರೆಗೆ ಸರ್ ಯಾವುದೇ ಒಬ್ಬ ಸಂಸ್ಥೆ ಕೂಡ ನಿಮಗೆ ಒಂದು ಅಭಿನಂದನಾ ಪತ್ರ ಕೊಟ್ಟಿಲ್ಲ. ನಮ್ಮ ಸಂಸ್ಥೆ ನಿಮ್ಮ ಮನೆ ಬಾಗಿಲಿಗೆ ಬಂದು ಅಭಿನಂದನಾ ಪತ್ರ ಕೊಟ್ಟು ಗೌರವಿಸ್ತಿದೆ ಸರ್. ದಯವಿಟ್ಟು ಈ ಅಭಿನಂದನಾ ಪತ್ರ ತೆಗೆದುಕೊಳ್ಳಿ ಸರ್. ಈ ಒಂದು ಕಾರ್ಯಕ್ರಮಕ್ಕೆ ನಿಮಗೆ ತುಂಬ ಹೃದಯದ ಧನ್ಯವಾದ. ಧನ್ಯವಾದ.